ಸರ್ ಖಾಸಗಿ ಆಸ್ಪತ್ರೆ ವೈದ್ಯರ ಜೊತೆ ಏನಾದ್ರು ಮಾತಾಡಿದ್ರಾ? ಇದು ನೋಡಿ, ಇದೇನು ಸೀರಿಯಸ್ ಏನಲ್ಲ. ಈಗ ಆ ಮಗು ಈಗ ಸ್ಟೇಬಲ್ ಆಗಿದೆ, ಮಗುಗೇನ್ ಸಮಸ್ಯೆ ಏನಿಲ್ಲ, ಮಗುನು ಕೂಡ ಚೆನ್ನಾಗಿದೆ. ಆದ್ರಿಂದ ಇದು ನಮ್ಗೆಲ್ಲರಿಗೂ ಕೂಡ HMPV ಚೈನಾದಲ್ಲಿ ಬಂದಿದೆ, ಅಲ್ಲಿ ಔಟ್ ಬ್ರೇಕ್ ಆಗಿದೆ, ಅದು ವಿಷಯ ಇರುವಂತದ್ದು. ಅದಕ್ಕೂ ಸಂಬಂಧ ಇದೆ ಅಂತ ನಮ್ಗೇನ್ ಕಾಣಿಸ್ತಾ ಇಲ್ಲ. ಆದ್ರಿಂದ ಮುಂದೆ ನೋಡೋಣ. ನಾವು ಇಷ್ಟು ಬೇಗ ನಾವು ಈ ಬೇರೆ ಬೇರೆ ಅನಾವಶ್ಯಕವಾಗಿ ಏನೇನು ತೀರ್ಮಾನಗಳು ಬರೋದಕ್ಕೆ ಹೆಚ್ಚಾಗಿ ಕೇಂದ್ರ ಸರ್ಕಾರ ಇದೆ, ICMR ಇದೆ, ನಾವೆಲ್ಲ ಕೂತ್ಕೊಂಡು ನೋಡಿ ಈಗ ಏನೇನು ಅಡ್ವೈಸರಿಗಳು ಕೊಡ್ಬೇಕಾಗಿದೆ ಅದೆಲ್ಲ ಕೊಟ್ಟಾಗಿದೆ. ಅದರ ಪ್ರಕಾರ ಸಹಜವಾದಂತ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಅದನ್ನ ಎಲ್ರು ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ. ಆತಂಕ ಪಡೆದ್ ಬೇಕಾಗಿಲ್ಲ ಅಂತ ಹೇಳೋದು. ಅದೇ ಆತಂಕ ಪಡಬೇಡಿ. ಆತರ ಆಗಿದ್ರೆ ಇಷ್ಟೊತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳು ತಗೊಳ್ತಾ ಇದ್ರೆ ಆತಂಕ ಪಡೆಯುವಂತದ್ದಿಲ್ಲ. ಈ ವೈರಸ್ ಹಳೆ ಇದು ಮೊದಲಿಂದ ಇರುವಂತದ್ದೇ. 2001ನೇ ಇಸ್ವಿಯಲ್ಲಿ ಇದನ್ನ ಮೊದಲನೇ ಬಾರಿಗೆ ಅದನ್ನ ಪತ್ತೆ ಹಚ್ಚಿದ್ರು. ಅದಕ್ಕಿಂತ ಮುಂಚೆನೂ ಇತ್ತೇನೋ, ಅದನ್ನ ಐಡೆಂಟಿಫೈ ಮಾಡಿ 2001ನಲ್ಲಿ. ಅದರಿಂದ ಇದು ನಮ್ಮ ದೇಶದಲ್ಲೂ ಕೂಡ ಇದೆ. ನಮ್ಮ HMPV ವೈರಸ್ ಏನ್ ಅಫೆಕ್ಟ್ ಆಗಿ ಅದು ಏನು ಕೆಮ್ಮು, ಕಫ ಇದೆಲ್ಲ ಸ್ವಲ್ಪ ಬರ್ತದೆ. ಅದ್ರಲ್ಲೂ ಹೆಚ್ಚು ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಹೆಚ್ಚು ಬರುವಂಥದ್ದು, ಮಕ್ಕಳಿಗೆ ವಿಶೇಷವಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು. ಮತ್ತು ಸಹಜವಾಗಿ ಬರ್ತದೆ. ಈಗ ಬೇರೆ ನೆಗಡಿ ಬರ್ತದೆ, ಬೇರೆ ಜ್ವರಗಳು ಬರ್ತದೆ. ಈಗ ವೈರಸ್ಸಿನ ಈ ಒಂದು ಸಮಯದಲ್ಲಿ ಬೇರೆ ಬೇರೆ ತರ ಬರ್ತದೆ, ಹೊಟ್ಟೋಗ್ತದೆ. ಇದರಿಂದ ಬೇರೆ ತರ ಏನು ಫಿಟಾಲಿಟೀಸ್ ಇದರಲ್ಲಿ ಕೆಲವು ಡೇಟಾ ಹೇಳುವಂತದ್ದು HMPV ಇಂದ ಬಂದಿರತಕ್ಕಂಥವ್ರಿಗೆ 1% ಅಲ್ಲಿ ಕೆಲವರಿಗೆ ಅದರಿಂದ ತೀವ್ರತೆ ಆಗುವಂಥದ್ದು ಕೂಡ ಕಾಣ್ಬರ್ತದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೆಡಿಕಲ್ ಸೈನ್ಸ್ ಇರುವಂತ ಮಾಹಿತಿಗಳು. ಆದ್ರೂ ನಾನು 12ವರೆಗೆ ಕರೆದಿದ್ದೀನಿ. ಬೇರೆ ಇನ್ನೇನಿದೆ ಕೂಡ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಏನಾದ್ರು ಹೊಸ ವಿಷಯಗಳು ಇದೆಯಾ ಅಂತ ಕೂಡ ತಿಳ್ಕೊಳಕ್ ಹೇಳಿದ್ದೀನಿ ಅಧಿಕಾರಿಗಳಿಗೆ. ICMR ಜೊತೆ ಕೂಡ ಮಾತಾಡಕ್ಕೆ ಹೇಳಿದ್ದೀನಿ. ಅವರಿಂದ ಏನಾದ್ರು ಹೊಸ ಅಭಿಪ್ರಾಯಗಳು ತಗೊಂಡು 12ವರೆಗೆ ಮೀಟಿಂಗ್ ನಂತರ ಮತ್ತೆ ಏನಿದ್ರೆ ನಾವು ತಿಳಿಸ್ತೀವಿ. ಈ ಸದ್ಯಕ್ಕೆ ಬೇರೆ ಏನೋ ನೆನ್ನೆ ನಾವೇನು ಇಶ್ಯೂ ಮಾಡಿದ್ದು ಮಾರ್ಗಸೂಚಿ ಅದೇ ಪ್ರಕಾರ ಇರ್ತದೆ. ಬೇರೆ ಇನ್ನೇನು ಹೊಸ ಮಾರ್ಗಸೂಚಿಗಳು ಏನಿಲ್ಲ. ಈಗ ನೀವು ಎಲ್ಲಾ ಕಡೆ ಟೆಸ್ಟ್ ಮಾಡಿದ್ರೆ ಬೇರೆ ಮಕ್ಕಳು ಕೂಡ ಇರ್ಬೋದು, ವಯಸ್ಸಾಗಿರೋರು ಕೂಡ ಇರ್ಬೋದು. ಇದೇನು ಹೊಸ ಒಂದು ವೈರಾಣೇನಲ್ಲ, ಇರ್ತದೆ. ಬೇರೆ ಬೇರೆ ವೈರಾಣುಗಳು ಇದು ಕೂಡ ಇರ್ತದೆ. ಆದ್ದರಿಂದ ನಾನು ಇದು ಪ್ರಥಮ ಕೇಸು ಈಗೆಲ್ಲ ಕಡೆ ಬೇರೆ ಕಡೆ ಬಂದಿದೆ ಅಂತ ಹೇಳಕ್ಕಾಗೋದಿಲ್ಲ. ಆದರೆ ನಾವು ಎಚ್ಚರಿಕೆಯಿಂದ ಎಷ್ಟಿರ್ತೀವಿ ಅಷ್ಟು ಒಳ್ಳೇದು. ಯಾವುದೇ ಒಂದು ನಮ್ಗೆ ಸಮಸ್ಯೆಗಳು ಬರದೇ ಇರತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಅದೀಗಾಗಲೇ ನಾವು ಮಾರ್ಗಸೂಚಿಗಳು ನೀಡಿದ್ದೇವೆ. ಮುಂದೆ ಏನಾದರೂ ಇದ್ರೆ ನಾನು ಖಂಡಿತ ಮಧ್ಯಾಹ್ನದ ಮೇಲೆ ಆ ಥರ ಹೊಸ ವಿಷಯಗಳಿದ್ರೆ ನಾನು ತಿಳಿಸ್ತೀನಿ.